ನಾವಿವತ್ತು ಹೋಗ್ತಾ ಇರೋದು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ನಾವು ಸಕಲೇಶಪುರದಿಂದಲೂ ಹೋಗ್ಬೋದು ಮತ್ತು ಬೇಲೂರು ಸೈಡಿಂದಲೂ ಹೋಗ್ಬೋದು. ಇದು ಆನಬಾಳಿಂದ ಒಂದು 12-13 ಕಿಲೋಮೀಟ್ರ್ ದೂರದಲ್ಲಿ ಸಿಗುತ್ತೆ. ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಹೋಗೋದೇ ಒಂದು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಗ್ರೀನರಿ, ತೋಟ ಎಲ್ಲ. ಇನ್ನು ಈ ದೇವಸ್ಥಾನನ ಪಾಂಡವರ ಕಾಲದಲ್ಲಿ ಅಜ್ಞಾತವಾಸದಲ್ಲಿದ್ದಾಗ ಅವರು ಶಿವನ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಆ ಸಾಲಿನಲ್ಲಿ ಈ ದೇವಸ್ಥಾನನೂ ಒಂದು ನಿರ್ಮಾಣ ಮಾಡಿರ್ತಾರೆ. ಇದನ್ನು ಮತ್ತೆ ಹೊಯ್ಸಳರು ಮರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಒಂದು 700 ವರ್ಷದ ಹಳೆ ದೇವಸ್ಥಾನ. ಇದನ್ನು ಫುಲ್ಲು ಕಪ್ಪು ಶಿಲೆಯಿಂದಲೇ ಮಾಡಿದ್ದಾರೆ. ಇದು ಬೆಟ್ಟದ ಮೇಲೆ ಇರುವಂಥ ದೇವಸ್ಥಾನ. ಹಾಗಾಗಿ ಈ ದೇವಸ್ಥಾನ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ದೇವಸ್ಥಾನಕ್ಕೆ ದೇವ್ರನ್ನ ನೋಡೋದಕ್ಕೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಫೋಟೋಶೂಟ್ಗೆ ಅಂತೂ ತುಂಬಾ ಹೋಗ್ತಾರೆ ಇಲ್ಲಿ. ಆಲ್ಮೋಸ್ಟ್ ಸಕಲೇಶ್ಪುರ ನಿಯರ್ ಬೈ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸೋರೆಲ್ಲ ಆಲ್ಮೋಸ್ಟ್ ಈ ದೇವಸ್ಥಾನದಲ್ಲಿ ಕಂಪಲ್ಸರಿ ಫೋಟೋಶೂಟ್ ಮಾಡಿಸ್ತಾರೆ. ಯಾಕೆ ಅಂದರೆ ಇಲ್ಲಿ ಫೋಟೋಶೂಟ್ ಮಾಡಿಸಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಫೋಟೋಸು. ಇನ್ನು ಈ ದೇವಸ್ಥಾನಕ್ಕೆ ಮಾರ್ನಿಂಗ್ ಟೈಮ್ ಹೋದ್ರಂತೂ ವ್ಯೂ ಸೂಪರ್ ಆಗಿರುತ್ತೆ. ನಾವಿಲ್ಲಿ ಹೋಗಿರೋದು ಈವ್ನಿಂಗ್ ಟೈಮೇ ಇಷ್ಟು ಮಟ್ಟಿಗೆ ವ್ಯೂ ಇದೆ ಅಂದರೆ ಇನ್ನು ಮಾರ್ನಿಂಗ್ ಹೋದರೆ ಹೇಗಿರುತ್ತೆ ಅಲ್ವಾ. ನೀವು ಯಾರು ಸಕಲೇಶ್ಪುರ ನಿಯರ್ ಬೈ ಟ್ರಾವೆಲ್ ಮಾಡೋರಿದ್ದರೆ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ. ಈ ದೇವಸ್ಥಾನಕ್ಕೆ ಹೋಗ್ತಾ ಅಷ್ಟು ಖುಷಿಯಾಗುತ್ತೆ ನೋಡ್ತಾ, ತುಂಬಾ ಚೆನ್ನಾಗಿರುತ್ತೆ ವ್ಯೂ, ಬೆಟ್ಟದ ಮೇಲಿರೋದ್ರಿಂದ ದೇವಸ್ಥಾನ. ಇನ್ನು ಈ ದೇವಸ್ಥಾನ ಆನಬಾಳ್ ಸೈಡ್ ಇರೋದ್ರಿಂದ ಈ ರೂಟಲ್ಲಿ ನಿಮಗೆ ತುಂಬಾ ಪ್ಲೇಸಸ್ ಸಿಗುತ್ತೆ. ಆನಬಾಳ್, ಅಬ್ಬೆ ಫಾಲ್ಸು, ರಾಮೇಶ್ವರ ಟೆಂಪಲ್, ಹೀಗೆ ತುಂಬ ಪ್ಲೇಸಸ್ಗೆ ನೀವು ಈ ರೂಟಲ್ಲಿ ಹೋದರೆ ವಿಸಿಟ್ ಮಾಡ್ಬೋದು. ನೀವು ಯಾರಾದರೂ ಈ ಸೈಡ್ ಸಕಲೇಶ್ಪುರ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಈ ಥರ ಟ್ರಾವೆಲ್ ಮಾಡ್ತಾ ಇದ್ದರೆ ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಹಾಗೆ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.